ಈ ಜಾರಕಿಹೊಳಿ ಸಾಮ್ರಾಜ್ಯ ರೈತ ವಿರೋಧಿ ಅಂಥೇಳಿ ಭಾಳ ಜನ ಹೇಳಿದ್ರಿ. ನಾವು ರೈತ ಚಳವಳಿ ಇದ್ದಾಗ ಈ ವಿಷಯ ಹೇಳಬಾರ್ದಂತೇಳಿ ಸುಮ್ಮ ಕೂತು. ಆದರೆ ರೈತ ವಿರೋಧಿ ಯಾರು? ಇವತ್ತು ಇದೊಂದು ಭಾಳ ಗ್ರೌಂಡ್ ರಿಪೋರ್ಟ್ ತೊಗೊಂಡು ಬಂದೀನಿ. ಇವತ್ತು ಇದನ್ನು ಭಾಳ ಕೂಲಂಕುಷವಾಗಿ ನೋಡಬೇಕು. ರೈತರ ಮಕ್ಕಳಿಗೆ ಈ ವ್ಯಕ್ತಿಗಳು ಮಾಡಿದಂಥ ಅನೇಕ ಸಾಮಾಜಿಕ ಚಟುವಟಿಕೆ ಇವತ್ತು ನಾನು ಮುಕ್ತವಾಗಿ ಹೇಳಕತ್ತೀನಿ. ನನಗೆ ಹೇಳ್ತೀರಿ ನೀವು ಜಾರಕಿಹೊಳಿ ಗುಲಾಮ, ಜಾರಕಿಹೊಳಿ ಬಕೆಟ್, ಜಾರಕಿಹೊಳಿ ಸಹೋದರ ಜೊತೆ ಹೇಳ, ನೀನು ಅವ್ರ ಸಹೋದರ. ಹೌದು, ನಾನು ಅವ್ರ ಸಹೋದರನ, ನನ್ನ ಅಣ್ಣ ತಮ್ಮರವ್ರು. ನೀವೇನು ಮಾಡವ್ರದ್ರಿ? ಅವ್ರ ಜೊತೆ ನನ್ನ ಸಂಬಂಧಗಳದಾವ. ಅವ್ರು ಮಾಡುತ್ತಿರೋ ಸಮಾಜ ಸೇವೆಯನ್ನು ಇವತ್ತು ಬೆಳಕಿಗೆ ಚೆಲ್ಲುವಂಥ ಶಕ್ತಿ ನನ್ನಲ್ಲಿ ಐತಿ. ನೋಡಿದಿರಿ ಪಾರ್ಲಿಮೆಂಟ್ ಮೆಂಬರ್ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಮಾಡುತ್ತಿರುವ ಕಾರ್ಯಚಟುವಟಿಕೆ. ನಿಮಗೆ ಅಭಿವೃದ್ಧಿ ಮತ್ತು ಕಾರ್ಯಚಟುವಟಿಕೆ ನೋಡೋದು ಗೊತ್ತಾಗೋದಿಲ್ಲ, ಟೀಕೆ ಮಾಡೋದು ಗೊತ್ತಿರ್ತೈತಿ. ಅದು ಟೀಕೆ ಹೆಂಗೆ, ಈಗೇನು ನೀವು ಗೆದ್ದಂಗೇನೋ ಅಂತ ಟೀಕೆ ಮಾಡ್ತೀರಿ. ಆದರೆ ಅವ್ರು ಸೋಲಿಲ್ಲದ ಸರ್ದಾರ್ಗಳು 5 ಅಲ್ಲ 7 8 12 ಹಾಕಾವ ಶಾಸಕರು ನೋಡ್ಕೊತ ನಡ್ರಿ. ಆದರೆ ಇದೇ ರೈತರ ಮಕ್ಕಳ ಪರಿಸ್ಥಿತಿ, ಶಿಕ್ಷಣ ಆಗಲಿ, ಈ ರೈತಾಪಿ ಜನರ ಕೂಗಿಗೆ ಸ್ಪಂದಿಸಿ ಅವರಿಗೆ ಯಾವುದೇ ಒಂದು ಅನಾನುಕೂಲತೆ ಇದ್ದಾಗ ಎಷ್ಟು ರೈತರ ಮಕ್ಕಳು ಅಲ್ಲಿ ಬಂದು ಅವರಲ್ಲಿ ಆಸರೆ ಪಡಿತಾರೆ. ಇದು ಇವತ್ತು ವಿಚಾರ ಮಾಡಬೇಕು. ಇವತ್ತು ಕರ್ನಾಟಕದ ಮಹಾಜನತೆ ಪ್ರತಿಯೊಂದು ಸಲ ಯಾವಾಗಲೂ ಸತೀಶ್ ಜಾರಕಿಹೊಳಿ ವಿರೋಧಿಗಳು ಅದಾರ, ಬಾಲಚಂದ್ರ ಜಾರಕಿಹೊಳಿ ವಿರೋಧಿಗಳು ಅದಾರ, ರಮೇಶ್ ಜಾರಕಿಹೊಳಿ ವಿರೋಧಿಗಳು ಅದಾರ, ಲಕ್ಕನ ಜಾರಕಿಹೊಳಿ ವಿರೋಧಿಗಳು ಅದಾರ, ಭೀಮಸಿ ಜಾರಕಿಹೊಳಿ ವಿರೋಧಿಗಳು ಅದಾರ, ಯಾರ ಮಹಾತ್ಮರ ವಿರೋಧಿಗಳು ಸಹಿತ ಅದಾರ. ಅದೇನು ಜನಸಾಮಾನ್ಯ ಮಾತಾಡುವಾಗ ಆ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟು ಮಾತಾಡಬೇಕು. ಸಮಾಜಕ್ಕೆ ಅವರ ಕೊಡುಗೆ ಏನು? ರಾಜಕೀಯ ರಂಗದಲ್ಲಿ ಬಂದಿರಬಹುದು, ರಾಜಕೀಯ ರಂಗದಲ್ಲಿ ತಮ್ಮ ಸ್ವಹಿತಾಸಕ್ತಿಗಾಗಿ ಬಂದಿಲ್ಲ, ಸಮಾಜ ಸೇವೆಗಾಗಿ ಬಂದರು. 100 ಕೋಟಿ ರೂಪಾಯಿ ದಾನ ಧರ್ಮ ಮಾಡಿದರು. ಎಷ್ಟೋ ಜನರಿಗೆ ವಿದ್ಯಾಭ್ಯಾಸ ಕಲ್ಪಿಸಿಕೊಟ್ರು. ಎಷ್ಟೋ ಜನರಿಗೆ ಜಮೀನು ಇಲ್ಲದವರಿಗೆ ಆ ಜಮೀನಿನಲ್ಲಿ ಪ್ಲಾಟ್ ಹಾಕಿ ಮನೆಗಳನ್ನು ಕೊಟ್ಟರು. ಸಮಾಜ ಸೇವೆ ಅಲ್ಲ? ಕಣ್ಣಿಲ್ಲದವರಿಗೆ ಈ ಮಹಿಳೆಯ ಹುಡುಗಿ, ಇದೇ ಮುದ್ದಿನ ಮಗಳು MP ಪ್ರಿಯಾಂಕಾ ಎಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಣ್ಣಿನ ಆಪ್ರೇಷನ್ ಮಾಡಿದಿರಿ, ಹೋಗಿ ನೋಡಿದಿರಿ? ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ಫೀಸ್ ಇಲ್ಲ ಅಂಥೇಳಿ ಫೀಸ್ ಕಟ್ಟಿದ್ದು ನೋಡಿದಿರಿ? ಅನಾಥಾಶ್ರಮಗಳಿಗೆ ಲಕ್ಷಗಟ್ಟಲೆ ರೊಕ್ಕ ಕೊಡ್ತಾರೆ, ನೋಡಿದಿರಿ? ಅವರಿಗೆ ಹಾಕಿದಂಥ ಶಾಲೆಗಳು, ಸಾವಿರಾರು ಶಾಲೆಗಳೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಅವ್ರು ನೋಡಿದಿರಿ? ಅದು ಕಾಣಲಾರದ ದಾನ. ಯಾವಾಗಲೂ ದಾನ ಮಾಡುವಾಗ ತೋರಿಸ್ಬಾರ್ದಂತ್ರಿ. ಕೆಲವ್ರು ತೋರಿಸ್ತಾರೆ ನೋಡ್ರಿಲ್ಲ, 500 ರೂಪಾಯಿ ಕೊಟ್ಟು ಒಂದು ಬಾಳೆಹಣ್ಣು ಕೊಟ್ಟು ಫೋಟೋ ಹೊಡ್ಕೊ ಅಂತಾರೆ. ಅಪ್ಪ ಪೇಷಂಟ್ಗೆ ಒಂದು ಬಾಳೆಹಣ್ಣು ಕೊಡ್ತಾರೆ, ಆ ಬಾಳೆಹಣ್ಣು ನೋಡ್ತಿರ್ತೈತಿ, ಪಾಪ ಅವ್ರ ಮುಖ ನೋಡ್ತಿರ್ತೈತಿ. ಇದು ದಾನ ಅಲ್ಲ. ಯಾವಾಗ ಶಿಕ್ಷಣಕ್ಕೆ, ಯಾವಾಗ ದೈಹಿಕವಾಗಿ ಆರೋಗ್ಯವಂತರಾಗಲು ಇಂದಿನ ಯುವಕರಿಗೆ ಇವತ್ತು ಮಿಲಿಟ್ರಿ ಸೇರಬೇಕಾದ್ರೆ, IAS ಸೇರಬೇಕಾದ್ರೆ, KS ಸೇರಬೇಕಾದ್ರೆ, ಸಬ್ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ, PDO ಆಗಬೇಕಾದ್ರೆ ತರಬೇತಿ ಅತಿ ಅವಶ್ಯ. ಆ ತರಬೇತಿಗೆ ಲಕ್ಷಾಂತರ ರೂಪಾಯಿ ಆಗ್ತೈತಿ. ಆ ಲಕ್ಷಾಂತರ ರೂಪಾಯಿ ಉಚಿತ ಕೊಡ್ತಾರೆ, ಊಟ ಗಿಟ ಹಾಕಿ. ಆ ತರಬೇತಿ ಹೊಂದಿ ಇವತ್ತು ನೌಕರಿ ಹತ್ತಿದವ್ರು ಬಂದು ಅದೇ ಅವರ ಮನೆಯಲ್ಲಿ ಬಂದು ಕಣ್ಣೀರಿನ ಕೋಡಿ ಏರಿಸಿದ್ರು. ನೀವು ಪುಣ್ಯಾತ್ಮರು, ನಮಗೆ ಇವತ್ತು ಜೀವನದ ಒಂದು ಭಾಗ್ಯ ಕಲ್ಪಿಸಿ ಕೊಟ್ರಿ ಅಂದರು. ಅದೆಲ್ಲ ವಿಚಾರ ಬರೋದಿಲ್ಲ. ಮಾತಿಗೆ ಜಾರಕಿಹೊಳಿ ವಿರೋಧಿ. ಆ ವಿರೋಧಿಗಳು ಇರಬೇಕಾ, ಅವ್ರಿಗೂ ಗೊತ್ತಾಗಬೇಕು ಹಿಂದೆ ಏನು ನಡೆದೈತೆ ಅನ್ನೋದು. ವಿರೋಧಿಗಳು ಎಲ್ಲಿವರೆಗೆ ಇರ್ತಾರ ಅಲ್ಲಿವರೆಗೆ ನಾಯಕನಾಗಿ ಬೆಳಿತಾನೆ. ಯಾವಾಗಲೂ ಒದರವ್ರು ಬೇಕು. ಆ ಬೆರಳೆಣಿಕೆಯಷ್ಟು ಜನ ಅವರು ಫಿಕ್ಸ್ ಅದಾರ. ಆದರೆ 90% ಜನ ಜಾರಕಿಹೊಳಿ ವಿರೋಧಿಗಳಲ್ಲ. 10% ಅದಾರ, ಅವ್ರು ಇರೋವ್ರನ್ನ. ಇನ್ನು ಅವ್ರು ಮಾಡಿದ್ದ ಸಾಧನೆ ಹೇಳ್ಬೇಕ್ರಲ್ಲ, ಇನ್ನು ಸವಿಸ್ತಾರವಾಗಿ ಹೇಳ್ತಾನೆ ನೋಡ್ರಿ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮುಖಾಂತರ ಈಗಾಗಲೇ 10,000ಕ್ಕೂ ಹೆಚ್ಚು ರೈತರ ಮಕ್ಕಳಿಗೆ ಉಚಿತವಾಗಿ ಆರ್ಮಿ, ಪೊಲೀಸ್, IAS ಸೇರಿದಂತೆ ವಿವಿಧ ವೃತ್ತಿಪರ ತರಬೇತಿಗಳನ್ನು ನೀಡಲಾಗಿದೆ. ಇನ್ನು ಈ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಇದೆ. ಈ ತರಬೇತಿಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉಚಿತ ಬಟ್ಟೆ, ಶೂ, ಊಟ, ಪುಸ್ತಕಗಳು, ವಸತಿ ಎಲ್ಲವೂ ಒದಗಿಸಲಾಗುತ್ತದೆ. ಸುಮಾರು ಮಕ್ಕಳು ನೌಕರಿಯನ್ನು ಹಿಡಿದು ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಪ್ರತಿ ವಿದ್ಯಾರ್ಥಿಗೆ ಸರಾಸರಿ 8,000ದಿಂದ 10,000ವರೆಗೆ ವೆಚ್ಚ ಮಾಡಲಾಗುತ್ತದೆ. IAS ತರಬೇತಿಯ ಖರ್ಚು ಎಷ್ಟು ಭಾರಿ ಎಂಬುದು ನಿಮಗೂ ಗೊತ್ತೈತಲ್ರಿ. ಆದರೆ ಇವರು ಅದನ್ನು ಸಂಪೂರ್ಣವಾಗಿ ಉಚಿತ ಮಾಡಾಕತ್ತಾರ. ಇದನ್ನು ಭಾಳ ಕೂಲಂಕುಷವಾಗಿ ನೋಡ್ರಿ. ರೈತರ ಮಕ್ಕಳು IAS ಆಗಬೇಕು, ಇದು ಅವರ ಸಾಮಾಜಿಕ ಕಳಕಳಿ. 5 ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸ್ಯಾರ. ಬಡ ರೈತರ ಮಕ್ಕಳಿಗೆ ಬೆಂಗಳೂರು, ಧಾರವಾಡ ಮುಂತಾದ ನಗರಗಳಿಗೆ ಹೋಗದೆ ನಮ್ಮ ಊರಿನಲ್ಲಿಯೇ ತರಬೇತಿ ಪಡೆಯುವ ಅವಕಾಶ.
ಇಷ್ಟು ದೊಡ್ಡ ಮಟ್ಟದಲ್ಲಿ ರೈತರ ಮತ್ತು ಬಡವರ ಮಕ್ಕಳ ಭವಿಷ್ಯಕ್ಕಾಗಿ ಕೋಟಿಗಟ್ಟಲೆ ಖರ್ಚು ಮಾಡುವ ವ್ಯಕ್ತಿಯನ್ನು ರೈತ ವಿರೋಧಿ ಎಂದು ಕರಿತೀರಲ್ರಿ. ನೈತಿಕತೆಯ ಕೊರತೆಯಲ್ಲವೇ? ನಿಮ್ಮ ನಾಯಕರು ಕನಸಿನಲ್ಲಿ ಸಹ ಮಾಡದ ಸೇವೆಯನ್ನು ಈ ಜಾರಕಿಹೊಳಿ ಕುಟುಂಬ ದಿನನಿತ್ಯ ಮಾಡುತ್ತಿದೆ. ಇದು ನಿಜವಾದ ಜನಪರತೆ, ಇದು ನಿಜವಾದ ಸಮಾಜ ಸೇವೆ. ಹಾಗಾದರೆ ಇದಕ್ಕೇನು ಕಮೆಂಟ್ಗಳು ಹಾಕ್ತೀರಿ? ಯಾರು ಉದ್ಯೋಗಪತಿಗಳದಾರ ಅಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಾರ ಆ ಫ್ಯಾಕ್ಟ್ರಿಯಾಗ. ಕಬ್ಬಿನ ದರ, ಆ ರೈತರ ಹೋರಾಟ, ಆ ಸರ್ಕಾರದ ಒಂದು ಭಾಗ, ಅದನ್ನು ಬಿಡ್ರಿ. ಇದಕ್ಕಿಂತಲೂ ಶ್ರೀಮಂತರದಾರ ರೀ ಜಾರಕಿಹೊಳಿ ಸಾಮ್ರಾಜ್ಯಕ್ಕಿಂತಲೂ ಶ್ರೀಮಂತರದಾರ. ಕೆಲವರು ಸಾವಿರ ಕೋಟಿ ಗಂಟ್ಲೆ ದುಡ್ಡು ಕೊಳತ ನಾರಾಕತೈತಿ, ಆದ್ರೆ 10 ರೂಪಾಯಿ ತೆಗೆದು ಕೊಡಂಗಿಲ್ಲ. ಅಂಥ ಜನನೂ ಅದಾರ. ಆದರೆ 100ಕ್ಕೆ 50% ಬಂದ ಆದಾಯದಲ್ಲಿ ಹಂಚಿ ಹರಿದು ತಿನ್ನುವಂಥ ಈ ಕುಟುಂಬಕ್ಕೆ ಹೆಂಗೆ ರೈತ ವಿರೋಧಿ ಆಗ್ತಾರ್ರಿ? ಇವತ್ತು ಚಾಲೆಂಜ್, ಮುಖಾಮುಖಿ ಮಾಡೋದಾದ್ರೆ ಡಿಬೇಟ್ಗೆ ಬರ್ರಿ. ನಿಮ್ಮ ಕಡೆ ಇರುವಂಥ ಏನಾದರೂ ದಾಖಲೆಗಳಿದ್ರೆ ತೊಗೊಂಡು ಬರ್ರಿ. ನನ್ನ ಕಡೆ ಯಾವುದೇ ದಾಖಲೆ ಇಲ್ಲ, ಭಯಪಾಡ ದಾಖಲೆ ಮುಖಾಂತರ ನಾ ಡಿಬೇಟ್ದಲ್ಲಿ ತಯಾರಾಗಿ ಬರ್ತೀನಿ, ಬರ್ರಿ. ಇದು ಒಂದು ಆಗಬೇಕು. ಸುಮ್ಮ ಎಲ್ಲೋ ಒಂದು ಕಟ್ಟಿ ಮೇಲೆ ಕೂತು ಟೀಕೆ ಮಾಡೋದು, ಎಲ್ಲೋ ಒಂದು ಬಸ್ಸಿನಾಗ ಟೀಕೆ ಮಾಡೋದು, ಎಲ್ಲೋ ಒಂದು ಕೂತು ಹಾರೋದು ಮಾಡಕ್ಕೆ ಹೋಗ್ಬೇಡ್ರಿ. ದಾಸೋಹ ಮಣಿತನದು ಅನ್ನ ಪ್ರಸಾದದ ಮಣಿತನ. ಅಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಸಹಿತ ಮಾಡಿ ಇವತ್ತು ಎಷ್ಟೋ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸಗಳನ್ನು ಕಲ್ಪಿಸಿಕೊಟ್ಟು ಇವತ್ತು ಸತೀಶ್ ಫೌಂಡೇಶನ್ ಮತ್ತು ಸತೀಶ್ ಶುಗರ್ಸ್ ಅವಾರ್ಡ್ ನೋಡಿರಬೇಕು. ಆ ಪ್ರತಿಭೆಗಳು ಎಷ್ಟು ಸುಮಧುರ ಕಂಠದಿಂದ ಹಾಡಾಕ ಎಷ್ಟು ಶಕ್ತಿ ಇರ್ತೈತಿ. ಅವರಿಗೆ ವೇದಿಕೆ ಐತನ್ರಿ. ಅದಕ್ಕೆ ಕೋಟಿ ಗಂಟೆ ಖರ್ಚು ಮಾಡ್ತಾಳೆ. ಇದೇ ಪ್ರಿಯಾಂಕಾ ಸಂಸದೆ, ಇದೇ ರಾಹುಲ್, ಇದೇ ಸನತ್, ಇದೇ ಸರ್ವೋತ್ತಮ್. ಶುಗರ್ ಫ್ಯಾಕ್ಟ್ರಿ ಆಗು ನೋಡ್ರಿ, ಅಲ್ಲಿಯೂ ಎಷ್ಟು ಸ್ವಚ್ಛ ಐತಿ, ಎಷ್ಟು ದಕ್ಷತೆ ಐತಿ, ಅಲ್ಲಿಯೂ ಎಷ್ಟು ಕಾರ್ಯಕ್ಷಮತೆ ಐತಿ. ಹೆಂಗೆ ಅಲ್ಲಿ ಕರೆದು ಮಾತಾಡಿಸ್ತಾರ. ಇವೆಲ್ಲ ಬ್ಯಾಡಾಗೈತೇನ್ರಿ? ಯಾವಾಗಲೂ ಒಂದು ಕುಟುಂಬವನ್ನು ಟೀಕೆ ಮಾಡುವ ಸಲುವಾಗಿ ತಮ್ಮ ಹತ್ತಿರ ಬಾಂಡಲ್ ಇಟ್ಕೋಬೇಕು. ಆ ಕುಟುಂಬ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟೈತಿ? ಇವತ್ತು ದೇಶ ನೋಡಾಕತ್ತೈತಿ ಜಾರಕಿಹೊಳಿ. ವಿದೇಶದಿಂದ ಕಾಲ್ ಮಾಡ್ತಾರೆ ನಮಗೆ, ಇವತ್ತು ಇಂತಿಂಥ ವಿದ್ಯಾರ್ಥಿಗಳಿಗೆ ಫೀಸ್ ಕೊಟ್ಟರು ಕಾಕ ಅಂತೇಳಿ. ದಾಖಲೆ ಬಿಡ್ಬೇಕೇನ್ರಿ? ಬರ್ರಿ ತೋರಿಸ್ತಾನೆ ದಾಖಲೆ. ಹಾಗಾದ್ರೆ ಈ ಕುಟುಂಬದ ಎಲ್ಲ ವ್ಯಕ್ತಿಗಳು ರೈತ ವಿರೋಧಿಗಳು ಹೆಂಗಾಗ್ತಾರ? ಈ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಾಕತ್ತೀನಿ. ಅದರ ಸಲುವಾಗಿ ರೈತಾಪಿ ಜನರು ಎಷ್ಟು ನಿಮ್ಮ ಕಷ್ಟ ಕಾರ್ಪಣ್ಯ ಇದ್ದರೂ ಸಹಿತ ವಿದ್ಯಾಭ್ಯಾಸಕ್ಕಾಗಿ, ಆಸ್ಪತ್ರೆ ಚಿಕಿತ್ಸೆಗಾಗಿ ಹಲವಾರು ಜನ ಉಪಯೋಗ ತೊಗೊಂಡ್ರಿ. 2 ಲಕ್ಷದ ಕಣ್ಣಿನ ಆಪ್ರೇಷನ್ ಉಚಿತವಾಗಿ ಮಾಡಿ ತೋರಿಸಿದ್ದು ಇತಿಹಾಸ ಅಲ್ಲೇನ್ರಿ? ಹಾಗಾದ್ರೆ ಕಡಕ ಜವಾರಿ ಕಾಕ, ಇದನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೇಳ್ರಿ, ಹೇಳ್ತೀನಿ. ಸಮಾಜದಲ್ಲಿ ಸುಧಾರಣೆ ಮಾಡುವವರಿಗೆ ಸಪೋರ್ಟ್ ಮಾಡಬೇಕು. ಸಮಾಜವನ್ನು ಎಲ್ಲ ಜಾತಿ ಮತ ಪಂಥ ಭೇದವಿಲ್ಲದೆ ಒಂದೇ ವೇದಿಕೆ ಮೇಲೆ ಒಯ್ಯುವಂಥ ಉತ್ತರ ಕರ್ನಾಟಕದ ಕುಟುಂಬ ಅಂದರೆ ಇದೇ ಸಾಮ್ರಾಜ್ಯ ಜಾರಕಿಹೊಳಿ. ಪಿಕ್ಚರು ತಯಾರು ಮಾಡೋ ಸಲುವಾಗಿ ಪ್ಲ್ಯಾನ್ ಹಾಕಾಕತ್ತಾನೆ, ಬರೆಯಾಕತ್ತಾನೆ. ಇನ್ನು ಅರ್ಧ ಬರದನ್ನು ಇನ್ನು ಮುಂದೆ ಬರೀತಾನೆ. ಪೂರಾ ಬರದ ಮೇಲೆ ಅದನ್ನು ರಿಲೀಸ್ ಮಾಡೋಣ ಎಲ್ಲರೂ ಕೂಡಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಿಟ್ಟು ನೋಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ಅನಿಸಿಕೆಗಳನ್ನ ಮಾತ್ರ ಇವತ್ತು ಹಾಕಬೇಕಾ? ಭಾಳ ಚಿಂಗಮ್ ಗತೆ ಹಾಕವ್ರನ್ನ ನೀವು ಹಾಕ್ರಿ. ನಮಸ್ಕಾರ.